ಸರ್ಕಾರಿ ನಿವೃತ್ತ ನೌಕರರಿಗೆ ನೀಡುವ ತುಟ್ಟಿ ಭತ್ಯೆಯನ್ನು ಸ್ಥಗಿತಗೊಳಿಸದೆ ಮುಂದುವರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದರು. ರಾಷ್ಟ್ರದ ಹಣಕಾಸಿನ ಮಂತ್ರಿಗಳಾಗಿರುವ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸರ್ಕಾರಿ ನಿವೃತ್ತ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ನೀಡುವ ತುಟ್ಟಿ ಭತ್ಯೆಯನ್ನು ನೀಡುವುದಿಲ್ಲವೆಂದು ಚರ್ಚೆ ಮಾಡಿರುತ್ತಾರೆ. ಅದು ಅತ್ಯಂತ ಖಂಡನಾರ್ಹವಾಗಿದೆ. ಗೌರವಾನ್ವಿತರು ಇಂದಿನ ನಿಕೃಷ್ಟ ದಿನಮಾನಗಳಲ್ಲಿ ವಾರ್ಷಿಕವಾಗಿ ಎಲ್ಲಾ ಬೆಲೆಗಳು ಗಗನಕ್ಕೇರುತ್ತಿರುವುದರಿಂದ ವಾರ್ಷಿಕವಾಗಿ ನೀಡುವ ಎರಡೂ ತುಟ್ಟಿ ಭತ್ಯೆಯನ್ನ ನ್ಯಾಯಯುತವಾಗಿರುತ್ತವೆ. ಅದನ್ನ ನಿಲ್ಲಿಸಿದ್ರೆ ನಿವೃತ್ತ ಬಾಂಧವರು ಅತಿ ಕಷ್ಟ ದಿನಗಳನ್ನು ಎದುರಿಸಬೇಕಾಗ್ತದೆ. ಹಾಗಾಗಿ ಈ ವಿಷಯವನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿ ಈಗಾಗಲೇ ನೀಡುವ ತುಟ್ಟಿ ಭತ್ಯೆಯನ್ನ ಯಥಾವತ್ತಾಗಿ ಮುಂದುವರಿಸಬೇಕು ಎಂದು ಈ ಮೂಲಕ ಜಿಲ್ಲಾ ನಿವೃತ್ತ ನೌಕರರ ಪರವಾಗಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ನಾಗಪ್ಪ ಜಂಬಗಿ, ಮಹಮ್ಮದ್ ನವಾಜ್, ಶರಣಪ್ಪ ಪಾಟೀಲ್, ಶರಣಪ್ಪ ತಿರ್ಲಾಪುರ್, ಎಸ್ಬಿ ಕುಚ್ಬಾಳ, ಸೈಯದ್ ಅಲಿಮುದ್ದೀನ್, ಎಂಎ ರಸೀದ್ ಗವಾನ್, ದತ್ತಾತ್ರೇಯ ಕುಲಕರ್ಣಿ, ಬಿಕ್ಕು ಮಿಯಾ, ಮಲ್ಲಪ್ಪ ಮಂಠಾಳೆ, ಸೈಯದ್ ಯೂಸುಫ್ ಹಾಶ್ಮಿ, ದೇವೇಂದ್ರಪ್ಪ ಡಿಗ್ಗಿ, ಶಿವಾನಂದ ಘಟ್ಟಿ, ದಶರಥ್ ಸೇರಿದಂತೆ ಇನ್ನಿತರರು ಇದ್ದರು. ನಿವೃತ್ತ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಏನೇ ಬರಲಿ ನಮ್ಮ ಬೇಡಿಕೆ ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಧನ್ಯವಾದ. ಸಂಘಕ್ಕೆ ಇನ್ಕಿಲಾಬ್ ಇನ್ಕಿಲಾಬ್ ಜಿಂದಾಬಾದ್. ನಮ್ಮ ಬೇಡಿಕೆ. ನನ್ನ ಹೆಸರು ಎಸ್.ಬಿ. ಕುಚ್ಬಾಳ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಸರ್ಕಾರಿ ನಿವೃತ್ತ ನೌಕರ ಸಂಘ, ಬೀದರ್ ಜಿಲ್ಲೆ. ಬಂಧುಗಳೇ, ಇವತ್ತು ದಿನಾಂಕ 25/3/2026 ಕರ್ನಾಟಕ ರಾಜ್ಯದ ತುಂಬ ನಮ್ಮ ಪ್ರಮುಖ ಬೇಡಿಕೆ ಆಗಿರತಕ್ಕಂಥ ನಮ್ಮ ಘನತೆವೆತ್ತ ಮಾನ್ಯ ಹಣಕಾಸು ಸಚಿವರು ನಮ್ಮ ಎಲ್ಲ ತುಟ್ಟಿ ಭತ್ಯೆಯನ್ನು ವಾರ್ಷಿಕವಾಗಿ ನೀಡತಕ್ಕಂಥ ತುಟ್ಟಿ ಭತ್ಯೆಯನ್ನು ನಿಲ್ಲಿಸಬೇಕು ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಮ್ಮ ಇಡೀ ಬೀದರ್ ಜಿಲ್ಲೆ ಎಲ್ಲ ನಿವೃತ್ತ ಬಂಧುಗಳು ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈಗ ನಾವು ಮೆಮೊರಂಡಮ್ ಕೊಟ್ಟಿದ್ದೇವೆ. ಈ ಬೇಡಿಕೆ, ಈ ಒಂದು ಹೇಳಿಕೆ ತೀರ ಖಂಡನೀಯವಾಗಿದೆ. ಇದನ್ನು ನಿಲ್ಲಿಸಲಿಕ್ಕೆ ತಪ್ಪಾಗ್ತದೆ, ನಮ್ಮ ಎಲ್ಲ ನಿವೃತ್ತ ನೌಕರಿಗೆ ತೊಂದರೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಈ ವಿಷಯವಾಗಿ 2 ಮಾತನ್ನು ಹೇಳ್ತಾ ಇದ್ದಾರೆ. ನಾಗಪ್ಪ ಜಂಬಗಿ, ನಾನು ಜಿಲ್ಲಾ ನಿವೃತ್ತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ. ಈಗೇನು 2-3 ದಿವಸ ಕೆಳಗೆ ಪೇಪರ್ದಾಗೂ ಬಂದಿತ್ತು. ಆಮೇಲೆ ನಮ್ಮ ಸೆಂಟ್ರಲ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ BL ಭೈರಪ್ಪನವರು ಇವತ್ತು ಒಂದು 25/3/26 ಎಲ್ಲ ತಾಲೂಕಾ ಮತ್ತು ಡಿಸ್ಟ್ರಿಕ್ನಲ್ಲಿ ಒಂದೇ ಟೈಮಿಗೆ ಈಗ ನಮ್ಮದು ಸ್ಟ್ರೈಕ್ ಮಾಡಬೇಕು, ಕರೆ ಪಟ್ಟಿ ಕಟ್ಕೊಂಡು ಅಂತೇಳಿ ಹೇಳಿರಿ. ಆ ಮೆಮೊರಂಡಮ್ನು ಕೂಡ ಸಲಕ್ಕೆ ಅವರೇ ಒಂದು ಮೆಮೊರಂಡಮ್ ತಯಾರು ಮಾಡಿ ನಮಗೆ ಕಳ್ಸ್ಯಾರ. ಆ ಮೆಮೊರಂಡಮ್ ಪ್ರಕಾರ ನಾವು DC ಅವ್ರಿಗೆ ನಾವೆಲ್ಲರೂ ಕಲಿತು ಅಸೋಸಿಯೇಷನ್ನವರು ನಮ್ಮ ನಿವಾಸಿಗಳೆಲ್ಲ ಕಲ್ತು ನಾವು ಇವತ್ತು ಮೆಮೊರಂಡಮ್ ಕೊಟ್ಟಿದ್ದೆವು. ಯಾಕೆ ಕೊಟ್ಟಿದ್ದೆವು ಅಂದರೆ ವರ್ಷಕ್ಕೆ ನಮ್ಗೆ 2 ಸಲ DA ಸಿಗ್ತಿತ್ತು. ಜನವರಿ ಆ್ಯಂಡ್ ಜುಲೈನಲ್ಲಿ ಅದು ಬಂದ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಮೇಲಿನ ಆದೇಶ ಪ್ರಕಾರ ನಾವು ನಮ್ಮ ಡಿಸ್ಟ್ರಿಕ್ನಲ್ಲಿ, ನಮ್ಮ ತಾಲೂಕಾ ಲೆವೆಲಲ್ಲಿ, ಇಡೀ ಭಾರತ ದೇಶದಾಗ ಇವತ್ತೇ ಎಲ್ಲರೂ ಇದು ಖಂಡನೆ ಮಾಡೋ ಸಲಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೆವು. ಇದು ಆಗಲೇಬೇಕಂತೇಳಿ ನಾವು ಹೇಳ್ತೇವೆ. ಒಂದು ಆಗ್ರಹ ಪಕ್ಷದಾಗ ಮುಂದೆ ಹೆಚ್ಚಿನ ಪ್ರಮಾಣದಾಗ ನಮ್ಮದು ಆದೇಶ, ಸೆಂಟ್ರಲ್ ಆದೇಶ ಪ್ರಕಾರ, ಅದ್ರ ಪ್ರಕಾರ ನಾವು ಭೂ ಕಡ್ತಾನು ಮಾಡ್ಲಾಗ್ತಾ ಇರ್ತಿದ್ದೆವು. ಏನು ಬೇಕಾದ್ರೂ ಮಾಡಾನು ತಯಾರಿದ್ದೆವು ಅಂತ ಹೇಳಿ ಬಯಸ್ತೇನೆ. ಸರ್ಕಾರಿ ನಿವೃತ್ತ ನೌಕರ ಸಂಘಕ್ಕೆ